ಕೊಕೊ ಕೋಲಾ ಆಕಸ್ಮಿಕವಾಗಿ ಸಂಭವಿಸಿದ ಕೆಲವು ಆವಿಷ್ಕಾರಗಳ ಬಗ್ಗೆ ನಿಮಗೆ ಗೊತ್ತಾ? ಸುಮಾರು 136 ವರ್ಷಗಳ ಹಿಂದೆ ಜಾನ್ ಪೆಂಬರ್ಟನ್ ಎಂಬುವರು ತಲೆನೋವಿಗೆ ಮದ್ದನ್ನು ತಯಾರಿಸಲು ಪ್ರಯತ್ನಿಸುತ್ತಿದ್ದರು. ಆಗ ಅವರು ಕೋಕಾ ಎಲೆಗಳು ಮತ್ತು ಕೋಲಾ ನಟ್ಸ್ ಅನ್ನು ಮಿಶ್ರಣ ಮಾಡಿ ಒಂದು ಔಷಧಿಯನ್ನು ಸಿದ್ಧಪಡಿಸಿದ್ರು. ಆದರೆ ಅದರ ರುಚಿ ಅದ್ಭುತವಾಗಿದೆ ಎಂದು ತಿಳಿದ ತಕ್ಷಣ ಅವರು ಅದನ್ನು ಪಾನೀಯವಾಗಿ ಮಾರಾಟ ಮಾಡಲು ಶುರು ಮಾಡಿದ್ರು. ಅದೇ ಇಂದು ನಾವು ಕುಡಿಯುವ ಕೊಕೊ ಕೋಲಾ. ಐ ಆಮ್ ಶ್ರವಣ್ ಕುಮಾರ್. 30 Days 30 Stories ಸೀರೀಸ್ ಡೇ 3. ಅದೇ ರೀತಿ ಚೀನಾದ ವೈದ್ಯರೊಬ್ಬರು ಯಾವುದೋ ಕಾಯಿಲೆಗೆ ಮದ್ದನ್ನು ತಯಾರಿಸಲು ವಿವಿಧ ರಾಸಾಯನಿಕಗಳನ್ನು ಮಿಶ್ರಣಗೊಳಿಸುತ್ತಿದ್ದಾಗ ಅವರಿಗೆ 2 ಹೊಸ ವಿಷಯಗಳು ಸಿಕ್ಕವು. ಒಂದು, ನಾವು ಹಬ್ಬ ಹರಿದಿನಗಳಲ್ಲಿ ಬಳಸುವ ಪಟಾಕಿಗಳು, ಇನ್ನೊಂದು ಬುಲೆಟ್ಗಳಲ್ಲಿ ಬಳಸುವ ಗನ್ ಪೌಡರ್. ಇನ್ನು ಟೀನ ವಿಚಾರಕ್ಕೆ ಬಂದರೆ ಥಾಮಸ್ ಎಂಬವರು ಟೀ ಪುಡಿಯನ್ನು ಕಡಿಮೆ ಖರ್ಚಿನಲ್ಲಿ ಪ್ಯಾಕ್ ಮಾಡಲು ರೇಷ್ಮೆ ಬಟ್ಟೆಯ ಸಣ್ಣ ಚೀಲಗಳನ್ನು ಬಳಸಿದ್ರು. ಆದರೆ ಗ್ರಾಹಕರು ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡ್ರು. ಟೀ ಪುಡಿಯನ್ನು ಹೊರತೆಗೆಯುವ ಬದಲು ಆ ಇಡೀ ಚೀಲವನ್ನೇ ಬಿಸಿ ನೀರಿನಲ್ಲಿ ಅದ್ದಿ ಟೀ ತಯಾರಿಸಿ ಕುಡಿಯಲು ಆರಂಭಿಸಿದ್ರು. ಇದರ ರುಚಿ ಎಲ್ಲರಿಗೂ ಇಷ್ಟವಾಯಿತು ಮತ್ತು ಗ್ರಾಹಕರು ಪದೇ ಪದೇ ಅದೇ ರೀತಿ ಕೇಳತೊಡಗಿದ್ರು. ಹೀಗೆ ಆಕಸ್ಮಿಕವಾಗಿ ಟೀ ಬ್ಯಾಗ್ ಜನ್ಮ ತಾಳಿತು.